ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಮ್ಮ ಸಂಕಲ್ಪಗಳು ಒಂದೊಂದು ಬಾರಿ ವಿಕಲ್ಪಗಳಾಗ್ತವೆ. ಯಾಕೋ ನಾವು ಅಂದುಕೊಂಡಾಗ ಅದು ನಡೀತಾ ಇಲ್ಲ ಅಂತಕ್ಕಂತಹದ್ದು ನೋವು ಇದ್ದಾಗ, ಎಲ್ಲೋ ಒಂದು ಕಡೆ ಹರಕೆಗಳೆಲ್ಲ ಕೂಡ ಕೈಬಿಟ್ಟು ಹೋದಾಗ, ನಮ್ಮ ಅಕ್ಕಪಕ್ಕದ ತಂದೆ ತಾಯಿಗಳು ಎಲ್ಲರೂ ಕೂಡ ಬಹುಶಃ ನಮ್ಮನ್ನು ಕೈ ಬಿಟ್ಟಾಗ, ಅದೇ ನಾನು ಹೇಳಿದ್ದು, ಒಂದೊಂದು ಬಾರಿ ನಮ್ಮ ಎಂತಹದ್ದು ನಾವು ಅಂದುಕೊಂಡಿರ್ತಕ್ಕಂತಹ ಲಾಜಿಕ್ ಕೈ ಬಿಟ್ಟಾಗ ಭಗವಂತ ನಮ್ಮನ್ನು ಮ್ಯಾಜಿಕ್ ರೀತಿಯಲ್ಲಿ ಕೈ ಹಿಡಿತಾನೆ ಅಂತಕ್ಕಂಥದ್ದೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಬದುಕು ಅನ್ನಲಿಕ್ಕೆ. ನಮ್ಮ ಯೋಜನೆಗಳು ತುಂಬ ದೊಡ್ಡ ಮಟ್ಟದ್ದು ಆಗಿರ್ತವೆ. ಆ ಯೋಜನೆಗಳೇನೋ ದೊಡ್ಡದು, ನಮ್ಮ ಯೋಚನೆ ಚಿಕ್ಕದಾದರೆ ಎಂತ ಮಾಡೋದು? ಏನು ದೊಡ್ಡದಾದ ಕನಸುಗಳಿದ್ದಾವೆ, ಬೃಹದಾಕಾರವಾಗಿದ್ದಾವೆ, ಅದ್ಭುತವಾಗಿದ್ದಾವೆ, ಅಮೋಘವಾಗಿದ್ದಾವೆ, ಆಹ್ಲಾದವಾಗಿದ್ದಾವೆ, ಆನಂದವಾಗಿ ಗೋಚರ ಆಗ್ತಾ ಇದೆ. ನಿಮ್ಮ ಪ್ರಯತ್ನ, ನಿಮ್ಮ ಆಲೋಚನೆ ತೀರಾ ಸಣ್ಣದ್ದಾದರೆ ಎಲ್ಲಿಂದ ಎಲ್ಲಿ ಎಟಕುತ್ತಾ ಇದು? ಸಾಧ್ಯ ಇದೆಯೇ? ಇದು ಆಕಾಶಕ್ಕೆ ಏಣೆ ಆಗದಾಗಲ್ವಾ ಅದು? ಅದಕ್ಕಾಗಿ ಈ ದಿನ ಶುದ್ಧಿ ಏನು ಮಾಡಿಕೊಡುತ್ತೆ ಗೊತ್ತಾ? ಸಪ್ತಮಿ ಸಪ್ತ ಸಾಗರಗಳ ಆಚೆಗೂ ಕೂಡ ನಾವು ಮೀರ್ಬೋದಂತೆ. ಅಂದರೆ ಬೆಳೆ ಆ ಕಡೆಗೂ ಕೂಡ ನಮ್ಮ ಬಿಸ್ನೆಸ್ಸನ್ನು ಹರಡಿಸ್ಬೋದಂತೆ. ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ವ್ಯವಹಾರ ವ್ಯಾಪಾರವನ್ನು. ಅದಕ್ಕೆ ಸ್ವಲ್ಪ ಪೂರ್ವ ತಯಾರಿ ಬೇಕಾಗುತ್ತೆ, ಒಂದಷ್ಟು ದಿನಗಳ ಸಮಯ ಅಂತ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಇವತ್ತು ಅಂಥವರನ್ನು ಈ ಸುಪ್ರಭಾತದಲ್ಲಿ ಕೈ ಹಿಡಿಯುವ ಸಾಧ್ಯತೆ ಹೆಚ್ಚಿರುತ್ತೆ. ಅದಕ್ಕಾಗಿಯೇ ನೀವು ಬೃಹಸ್ಪತಿ ಅಥವಾ ದೇವಗುರು, ಗುರು ಅಂತಕ್ಕಂಥ ಅಷ್ಟೋತ್ತರವನ್ನು ತೆಗೆದರೂ ಕೂಡ 30ನೇದೊಂದು ಮಂತ್ರ ಬರುತ್ತಲ್ಲ, ನೀವು ಚೆನ್ನಾಗಿ ಅಷ್ಟೋತ್ತರ ಹೇಳಿ 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 ಅಭ್ಯಾಸ ಆಗಿದೆ, ನಿಮಗೆಲ್ಲ ಬಾಯಿಗೆ ಬಂದುಬಿಡ್ತಕ್ಕಂಥದ್ದಿರುತ್ತೆ. ಅದಕ್ಕಾಗಿ ಅದರ ಸಂಖ್ಯೆ ಕೂಡ 3 ಆಗಿರುತ್ತೆ. ಅಂತಹ 30ನೇಯದ್ದು ಏನು ಹೇಳುತ್ತೆ ಗೊತ್ತಾ? ಓಂ ಶ್ರೀ ಬೃಹದ್ಭಾನವೇ ನಮಃ. ಈ ಮಂತ್ರವನ್ನು 108 ಸಲ ಹೇಳ್ತೀರೋ, 1000 ಸಲ ಹೇಳ್ತೀರೋ, ಒಟ್ಟಾರೆ 3000 ಏನಾದರೂ ಪಠಿಸಿಬಿಟ್ರೆ ನಿಮ್ಮ ಸಮಸ್ಯೆಗಳಿಗೆ ಅತ್ಯಂತ ಶೀಘ್ರಗತಿಯ ಫಲ. ಎಷ್ಟು ಅಂತಂದರೆ ಯಾವ ರೀತಿ ಅಂತಂದರೆ, ನಿಮಗೆ ಫ್ಲೈಟ್ ಸ್ಪೀಡ್ ಕೊಡ್ತಕ್ಕಂಥದ್ದು ಇರುತ್ತೆ. ಅಂತಹ ಅದೃಷ್ಟ ದಿನ ಈ ದಿನ ನಿಮ್ಮದಾಗ್ತಕ್ಕಂತಹದ್ದು. ದೇವಗುರು ಬೃಹಸ್ಪತಿಯ ಕೃಪೆ ನಿಮ್ಮ ಮೇಲೆ ಆಗ್ತಕ್ಕಂಥದ್ದು. ಶುಭಂ ಭೂಯಾತ್. ಒಳ್ಳೆದಾಗಲಿ.